ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ವೀಕ್ಷಕರೇ, ಸಾಮಾನ್ಯವಾಗಿ ಯಾವುದಾದ್ರೂ ಶಾಲೆಗೆ ಮಕ್ಕಳ ಅಡ್ಮಿಷನ್ ಸಂಖ್ಯೆ ಕಡಿಮೆ ಆಗ್ತಿದೆ ಅಂದರೆ ಅದರ ಅರ್ಥ ಏನಿರುತ್ತೆ? ಶಿಕ್ಷಣದ ಗುಣಮಟ್ಟ ಸರಿ ಇರಲಿಕ್ಕಿಲ್ಲ, ಮಕ್ಕಳಿಗೆ ಹಿತಕರವಾದ ವಾತಾವರಣ ಇರಲಿಕ್ಕಿಲ್ಲ, ಮೂಲ ಸೌಕರ್ಯದ ಕೊರತೆ ಇರಬಹುದು, ಪ್ಲೇ ಗ್ರೌಂಡ್ ಇಲ್ಲೇ ಇರೋದು, ಶಿಕ್ಷಕರ ಸಂಖ್ಯೆ ಕಮ್ಮಿ ಇರೋದು, ಶಾಲೆಗೆ ಟ್ರಾನ್ಸ್ಪೋರ್ಟೇಷನ್ ಸಮಸ್ಯೆ ಇರೋದು, ಸರ್ಕಾರಿ ಶಾಲೆ ಅಲ್ಲದೆ ಖಾಸಗಿ ಶಾಲೆ ಆಗಿದ್ರೆ ದುಬಾರಿ ಫೀಸ್ ಇರೋದು ಒಂದು ಕಾರಣ ಸೇರಿಸ್ಕೋಬಹುದು. ಹೀಗೆ ಈ ತರಹದ ಕಾರಣಗಳನ್ನು ನಾವು ನೋಡಿದ್ದೀವಿ. ಸರ್ಕಾರವೇ ನಿರ್ಮಿಸೋ ವಸತಿ ಶಾಲೆಗಳಲ್ಲಿ ಊಟ, ವಸತಿ, ಶಿಕ್ಷಣ ಈ ಮೂರರಲ್ಲಿ ಯಾವುದರ ಬಗ್ಗೆ ಕಂಪ್ಲೇಂಟ್ ಇದ್ರೂ ಕೂಡ ಸಾಮಾನ್ಯವಾಗಿ ಮಕ್ಕಳನ್ನು ಪೋಷಕರು ಸೇರಿಸೋದಿಲ್ಲ. ಅಡ್ಮಿಷನ್ ಸಂಖ್ಯೆ ಇಳಿಯುತ್ತೆ. ಆದರೆ ಈ ಅಲ್ಪಸಂಖ್ಯಾತರಿಗೋಸ್ಕರ ಓಪನ್ ಮಾಡಿರೋ ವಸತಿ ಶಾಲೆಗಳಲ್ಲಿ ಅಡ್ಮಿಷನ್ ಸಂಖ್ಯೆ ಇಳಿಮುಖ ಆಗೋದಕ್ಕೆ ಕಾರಣ ಏನಂತೆ ಗೊತ್ತಾ? ಸೀರಿಯಸ್ಲಿ ನಿಮಗೆ ಆಶ್ಚರ್ಯ ಆಗತ್ತೆ. ಈ ಶಾಲೆಗಳಿಗೆ ವಿದ್ಯಾರ್ಥಿಗಳು ಬರದೇ ಇರೋದಕ್ಕೆ ಕಾರಣ ಅಲ್ಲಿ ಕುರಾನ್ ಪಠಣ, ಕುರಾನ್ ಕಲಿಕೆ ಇಲ್ಲ ಅನ್ನೋದೇ ಅಂತೆ. ಎಂಥ ಧರ್ಮಾಂಧತೆ ನೋಡಿ! ಇದು ಯಾವ ಲೆವೆಲಿನ ಧರ್ಮದ ಅಮಲು? ಇದು ಕಪೋಲ ಕಲ್ಪಿತ ಕತೆ ಅಲ್ಲ, ಅಧಿಕೃತ ದಾಖಲೆ ಪತ್ರಗಳನ್ನು ಇಟ್ಕೊಂಡು ಹೇಳ್ತಾ ಇರೋದು. ಕರ್ನಾಟಕದಲ್ಲಿರೋ ಅಲ್ಪಸಂಖ್ಯಾತರ ವಸತಿ ಶಾಲೆಗಳಲ್ಲಿ ಕುರಾನ್ ಕಲಿಸೋದನ್ನ ನಿಲ್ಲಿಸಿರೋದಕ್ಕೆ ಅಡ್ಮಿಷನ್ ಪ್ರಮಾಣ ಅರ್ಧಕ್ಕರ್ಧ ಬಿದ್ದೋಗಿದೆಯಂತೆ. ಮಕ್ಕಳು ಮತ್ತೆ ಶಾಲೆಗೆ ಸೇರೋ ಹಾಗೆ ಆಗ್ಬೇಕಂದ್ರೆ ಶಾಲೆಗಳಲ್ಲಿ ಕುರಾನ್ ಪಠಣ ಮತ್ತು ಕುರಾನ್ ಕಲಿಕೆಗೆ ಅವಕಾಶ ಮಾಡಿಕೊಡ್ಬೇಕಂತೆ. ಹೀಗಂತ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಅಬ್ದುಲ್ ಅಜೀಮ್ ಅವರು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಹೌದು, ಅಬ್ದುಲ್ ಅಜೀಮ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು. ಬೆಂಗಳೂರು ಪೊಲೀಸ್ ಇಲಾಖೆಯಲ್ಲಿ ಬಹಳ ಹೆಸರು ಮಾಡಿದ ಪೊಲೀಸ್ ಅಧಿಕಾರಿ. ಬೆಂಗಳೂರು ಅಂಡರ್ ವರ್ಲ್ಡ್ ಆಕ್ಟಿವ್ ಇರುವಾಗ ಅಬ್ದುಲ್ ಅಜೀಮ್ ಖಡಕ್ ಅಧಿಕಾರಿ ಅಂತ ಪತ್ರಿಕೆಗಳಲ್ಲಿ ವರದಿಗಳು ಬರ್ತಾ ಇದ್ವು. ಆ ನಂತರ ಟಿವಿ ಸಂದರ್ಶನಗಳಲ್ಲೂ ಅಬ್ದುಲ್ ಅಜೀಮ್ ತಮ್ಮ ಹೀರೋಯಿಸಂ ಕಥೆಗಳನ್ನ ಹೇಳ್ಕೋತಾ ಇದ್ರು. ಬೆಂಗಳೂರು ಪೊಲೀಸ್ ಚರಿತ್ರೆಯಲ್ಲಿ ವೈಭವೀಕರಣಕ್ಕೆ ಪಾತ್ರರಾದ ಸುಮಾರು ಮಂದಿ ಪೊಲೀಸ್ ಅಧಿಕಾರಿಗಳು ಇದ್ದಾರೆ. ಅವರಲ್ಲಿ ಅಬ್ದುಲ್ ಅಜೀಮ್ ಕೂಡ ಒಬ್ರು. ತಮ್ಮ ಖ್ಯಾತಿಯನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ 9 ವರ್ಷ ಸರ್ವಿಸ್ ಇರುವಾಗಲೇ ಡಿಪಾರ್ಟ್ಮೆಂಟ್ ಬಿಟ್ಟು ಬಂದು ರಾಜಕೀಯಕ್ಕೆ ಸೇರ್ಕೊಂಡವರು ಅಬ್ದುಲ್ ಅಜೀಮ್. ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸೋತು ಆಮೇಲೆ ಹಿಂಬಾಗಿಲಿನ ಮೂಲಕ ಮೇಲ್ಮನೆ ಅಂದ್ರೆ ವಿಧಾನ ಪರಿಷತ್ ಸದಸ್ಯ ಕೂಡ ಆಗಿದ್ರು. ಒಟ್ಟು ರಾಜಕೀಯದಲ್ಲಿ ತಮ್ಮ ಸ್ಥಾನವನ್ನ ಭದ್ರ ಮಾಡ್ಕೊಂಡು ಬಿಟ್ರು. ಆ ನಂತರದಲ್ಲಿ ಅಲ್ಪಸಂಖ್ಯಾತರ ಲೆಕ್ಕದಲ್ಲಿ ಒಂದಲ್ಲ ಒಂದು ಸ್ಥಾನಮಾನ ಸಿಗ್ತಾನೆ ಇತ್ತು ಬಿಡಿ. ಸದ್ಯಕ್ಕೆ ಇವರು ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರು. ಇವರು ಅಲ್ಪಸಂಖ್ಯಾತ ಅಭಿವೃದ್ಧಿ ಖಾತೆಯ ಸಚಿವ, ವಫ್ ಖಾತೆ ಸಚಿವ ಆಗಿರೋ ಜಮೀರ್ ಅಹಮದ್ಗೆ ಒಂದು ಲೆಟರ್ ಬರೆದು ವಸತಿ ಶಾಲೆಗಳಲ್ಲಿ ಹಾಗೆ ಹಾಸ್ಟೆಲ್ಗಳಲ್ಲಿ ಬೆಳಗ್ಗೆ ಹಾಗೂ ಸಂಜೆ ಕುರಾನ್ ಪಠಣ ಪ್ರಾರಂಭ ಮಾಡಬೇಕು, ಅದನ್ನ ಕಲಿಸೋದಕ್ಕೆ ಸಮರ್ಥ ಗುರುಗಳನ್ನ ಕೂಡ ನೇಮಕ ಮಾಡಬೇಕು. ಹೀಗೆ ಮಾಡಿದ್ರೆ ಮಾತ್ರ ಮುಸ್ಲಿಂ ಮಕ್ಕಳ ಅಡ್ಮಿಷನ್ ಆಗೋಕೆ ಮುಂದೆ ಬರ್ತಾರೆ ಅಂತ ಡೀಟೇಲ್ ಆಗಿ ವಿನಂತಿ ಮಾಡ್ಕೋತಾರೆ. ಇದು ಈ ವರ್ಷದ ಫೆಬ್ರವರಿ 3ನೇ ತಾರೀಕು ಬರ್ದಿರುವಂತಹ ಲೆಟರ್. RTI ಮೂಲಕ ಈ ಪತ್ರಗಳನ್ನು ಪಡ್ಕೊಂಡು ದಿ ಫೈಲ್ ಅನ್ನೋ ವೆಬ್ಸೈಟ್ ಇದನ್ನ ಪ್ರಕಟ ಮಾಡಿದೆ. ಕುರಾನ್ ಪಠಣ ಮಾಡಿಸ್ತಾ ಇಲ್ಲ ಅಂತ ಪೋಷಕರು ಅಲ್ಪಸಂಖ್ಯಾತರ ವಸತಿ ಶಾಲೆಗೆ ಮಕ್ಕಳನ್ನ ಸೇರಿಸ್ತಿಲ್ವಂತೆ. ವಿರಾಜಪೇಟೆಯ ಮೊರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರ ವಸತಿ ಶಾಲೆಯಲ್ಲಿ 250 ಸ್ಟೂಡೆಂಟ್ಸ್ ಸೇರೋ ಜಾಗದಲ್ಲಿ ಬರೀ 160 ಸ್ಟೂಡೆಂಟ್ಸ್ ಇದ್ದಾರಂತೆ. ಸೋಮವಾರಪೇಟೆಯಲ್ಲಿರೋ ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆಯಲ್ಲಿ 310 ಸ್ಟೂಡೆಂಟ್ಸ್ ಸೇರೋ ಅವಕಾಶ ಇದ್ರೂ ಕೂಡ ಬರೀ 203 ಮಕ್ಕಳು ಅಡ್ಮಿಷನ್ ಆಗಿದ್ದಾರಂತೆ. ಕುಶಾಲನಗರದ ಮೌಲಾನಾ ಆಜಾದ್ ಮಾದರಿ ಶಾಲೆಯಲ್ಲಿ 300 ಅಡ್ಮಿಷನ್ಗೆ ಸ್ಪೇಸ್ ಇದ್ರೂ ಕೂಡ 204 ಸ್ಟೂಡೆಂಟ್ಸ್ ಮಾತ್ರ ದಾಖಲಾಗಿದ್ದಾರಂತೆ. ಅದರಲ್ಲೂ ಕೂಡ ಒಟ್ಟು 560 ಸ್ಟೂಡೆಂಟ್ಸ್ಗಳಲ್ಲಿ 84 ಮಂದಿ ಮಾತ್ರ ಅಲ್ಪಸಂಖ್ಯಾತರು, ಮಿಕ್ಕವರೆಲ್ಲ ಬೇರೆ ವರ್ಗದವರು ಅಂತ ಅಜೀಮ್ ಲೆಕ್ಕ ಕೊಡ್ತಾರೆ. 2019ಕ್ಕೂ ಮೊದಲು ಈ ವಸತಿ ಶಾಲೆಗಳಲ್ಲಿ ಬೆಳಗ್ಗೆ ಸಂಜೆ ಕುರಾನ್ ಪಠಣ ನಡೀತಾ ಇತ್ತು. ಈಗ ನಿಲ್ಲಿಸ್ಬಿಟ್ಟಿದ್ದಾರೆ. ಇದರಿಂದಾಗಿ ಅಡ್ಮಿಷನ್ ಕಮ್ಮಿ ಆಗಿದೆ ಅಂತಿದ್ದಾರೆ ಮಾಜಿ ಪೊಲೀಸ್ ಸಾಹೇಬ್ರು. ಸೊ ಈಗ ಜಮೀರ್ ಟೇಬಲ್ ಮೇಲಿರೋ ಪತ್ರಕ್ಕೆ ಸಹಿ ಬೀಳುತ್ತಾ? ಇದು ಸದ್ಯಕ್ಕಿರೋ ಪ್ರಶ್ನೆ.
ವೀಕ್ಷಕರೇ, ಇದು ಅಲ್ಪಸಂಖ್ಯಾತರ ವಸತಿ ಶಾಲೆ ಇರಬಹುದು, ಒಪ್ಕೊಳ್ಳೋಣ. ಆದರೆ ಅಲ್ಪಸಂಖ್ಯಾತರು ಅಂದ ಕೂಡಲೇ ಅದು ಕೇವಲ ಮುಸಲ್ಮಾನರು ಅನ್ನೋ ರೀತಿ ಯಾಕೆ ಮೈಂಡ್ ಸೆಟ್ ಸೃಷ್ಟಿಯಾಗ್ಬಿಟ್ಟಿದೆ? ಅಲ್ಪಸಂಖ್ಯಾತರು ಅಂದರೆ ಕೇವಲ ಮುಸಲ್ಮಾನರ ಅಲ್ಲ ಅಲ್ವಾ? ಮೈನಾರಿಟಿ ಪಟ್ಟಿಯಲ್ಲಿ ಮುಸಲ್ಮಾನರ ಜೊತೆಗೆ ಸಿಖ್ಖರು ಬರ್ತಾರೆ, ಕ್ರಿಶ್ಚಿಯನ್ಸ್ ಬರ್ತಾರೆ, ಬೌದ್ಧರು ಬರ್ತಾರೆ, ಜೈನರು, ಪಾರ್ಸಿಗಳು ಎಲ್ಲರೂ ಮೈನಾರಿಟಿಗಳೇ. ಮೈನಾರಿಟಿ ಆಕ್ಟ್ ಪ್ರಕಾರ ಈ ಎಲ್ಲ ಧರ್ಮಗಳು ಅಲ್ಪಸಂಖ್ಯಾತರು ಅಂತಾನೆ ಕನ್ಸಿಡರ್ ಆಗತ್ತೆ. ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ಅಂಶ ಏನಂದ್ರೆ, ಅಲ್ಪಸಂಖ್ಯಾತರ ವಸತಿ ಶಾಲೆಯಲ್ಲಿ ಬೇರೆ ವರ್ಗಗಳಿಗೂ ಇಂತಿಷ್ಟು ಸೀಟ್ ಅಂತ ಮಂಜೂರಾಗಿರುತ್ತೆ. ಹೀಗಿರುವಾಗ ಅಬ್ದುಲ್ ಅಜೀಮ್ ಬರೀ ಮುಸ್ಲಿಮರನ್ನ ಮಾತ್ರ ಯಾಕೆ ಇಲ್ಲಿ ಮುಖ್ಯವಾಗಿ ನೋಡ್ತಾ ಇದ್ದಾರೆ? ಫಸ್ಟ್ ಆಫ್ ಆಲ್, ಅಲ್ಪಸಂಖ್ಯಾತರ ಆಯೋಗಕ್ಕೆ ಮುಸಲ್ಮಾನರೇ ಅಧ್ಯಕ್ಷರಾಗೋ ಸಂಪ್ರದಾಯ ಯಾಕೆ ಇದೆ ಇಲ್ಲಿ? ಬೇರೆ ಅಲ್ಪಸಂಖ್ಯಾತ ಧರ್ಮದವರಿಗೂ ಆಯೋಗದಲ್ಲಿ ಸ್ಥಾನ ಕೊಡಬೇಕಲ್ವಾ? ಮುಜರಾಯಿಯಲ್ಲಿ, ದೇವಸ್ಥಾನದ ಕಮಿಟಿಗಳಲ್ಲಿ ಮುಸಲ್ಮಾನರನ್ನ ತೂರಿಸೋ ಸರ್ಕಾರ ಇಲ್ಲಿ ಅಲ್ಪಸಂಖ್ಯಾತರ ಕಮಿಟಿಗೆ ಮಾತ್ರ ಮುಸ್ಲಿಮರನ್ನೇ ಯಾಕೆ ನೇಮಿಸುತ್ತೆ? ವಫ್ ಖಾತೆ ಯಾವಾಗಲೂ ಯಾಕೆ ಮುಸಲ್ಮಾನರಿಗೆ ಕೊಡಬೇಕು? ಇವೆಲ್ಲ ಕೇಳಲೇಬೇಕಾಗಿರುವಂಥ ಪ್ರಶ್ನೆ ಅಲ್ವಾ? ಅಬ್ದುಲ್ ಅಜೀಮ್ ಅವರಿಗೆ ನೇರವಾಗಿ ಕೇಳ್ತೀನಿ, ಅಲ್ಪಸಂಖ್ಯಾತ ವಸತಿ ಶಾಲೆಯಲ್ಲಿ ಕುರಾನ್ ಪಠಣಕ್ಕೆ ಅವಕಾಶ ಕೇಳ್ತಾ ಇದ್ದೀರಿ, ನೀವು ಇಲ್ಲಿ ಧಾರ್ಮಿಕ ಶಿಕ್ಷಣ ಕಲಿಸ್ತಾ ಇಲ್ಲ ಅಲ್ವಾ? ಇದು ಮದರಸ ಅಲ್ಲ ಅಂತ ನಿಮಗೆ ಗೊತ್ತಿದೆ ತಾನೆ? ನೀವು ಕುರಾನ್ ಪಠಣಕ್ಕೆ ಅವಕಾಶ ಕೇಳ್ತಿರೋ ಹಾಗೆ ಕ್ರಿಶ್ಚಿಯನ್ಸ್ ಬೈಬಲ್ ಪಠಣಕ್ಕೆ ಅವಕಾಶ ಕೇಳಬಹುದು. ಜೈನರು, ಬೌದ್ಧರು ಕೂಡ ತಮ್ಮ ತಮ್ಮ ಧರ್ಮ ಗ್ರಂಥಕ್ಕೆ ಅವಕಾಶ ಕೊಡಿ ಅಂತ ಕೇಳಬಹುದು. ಅದಕ್ಕೂ ಅವಕಾಶ ಮಾಡಿಕೊಡ್ತೀರಾ? ಅದಕ್ಕೂ ಗುರುಗಳನ್ನು ನೇಮಿಸ್ತೀರಾ? ಅಥವಾ ಅವರೆಲ್ಲರನ್ನು ಓಡಿಸಿ ಬರೀ ಮುಸ್ಲಿಂ ವಸತಿ ಶಾಲೆ ಮಾಡೋ ಐಡಿಯಾನ ಇದು? ಅಜೀಮ್ ಅವರೇ, ಆಗ ಇದು ಮುಸ್ಲಿಂ ವಸತಿ ಶಾಲೆ ಆಗತ್ತೆ ಅಥವಾ ಇನ್ನೊಂದು ಮದ್ರಸ ಆಗತ್ತೆ ಅಷ್ಟೇ. ವಸತಿ ಶಾಲೆಗಳಲ್ಲಿ ಕುರಾನ್ ಪಠಣ ಯಾಕೆ ಬೇಕು? ಅದಕ್ಕೆ ಗುರುಗಳನ್ನ ಯಾಕೆ ನೇಮಿಸಬೇಕು? ಅಷ್ಟು ಆಸಕ್ತಿ ಇದ್ರೆ ಮಕ್ಕಳು ತಮ್ಮ ಬಿಡುವಿನ ವೇಳೆಯಲ್ಲಿ ಕುರಾನ್ ಪುಸ್ತಕ ಹಿಡ್ಕೊಂಡು ಓದ್ಕೊಳ್ಳಿ, ಯಾರು ರಿಸ್ಟ್ರಿಕ್ಟ್ ಅಂತೂ ಮಾಡಲಿಲ್ಲ ಅಲ್ವಾ? ವಸತಿ ಶಾಲೆಗಳು ಇರೋದು ಮಕ್ಕಳು ಜನರಲ್ ಶಿಕ್ಷಣ ಪಡೀಲಿ ಅಂತ. ಇಲ್ಲಿ ಧಾರ್ಮಿಕ ಶಿಕ್ಷಣ ಅಥವಾ ಕುರಾನ್ ಕಲಿಕೆಯನ್ನು ತರಲೇಬಾರ್ದು. ಹಿಂದೂ ಮೆಜಾರಿಟಿ ಇರೋ ಹಲವಾರು ವಸತಿ ಶಾಲೆಗಳು ರಾಜ್ಯದ ತುಂಬ, ದೇಶದ ತುಂಬ ಇದೆ. ಭಗವದ್ಗೀತೆ ಕಲಿಸಬೇಕು, ವೇದ ಕಲಿಸಬೇಕು, ರಾಮಾಯಣ ಮಹಾಭಾರತ ಕಡ್ಡಾಯ ಮಾಡಬೇಕು, ಇಲ್ಲಾಂದ್ರೆ ಮಕ್ಕಳನ್ನ ಕಳಿಸೋದಿಲ್ಲ ಅಂತ ಯಾವುದಾದ್ರೂ ಪೋಷಕರು ಹೇಳಿರೋದನ್ನ ನೋಡಿದೀರಾ ನೀವು? ಹಿಂದೂ ಬಹುಸಂಖ್ಯಾತ ದೇಶದಲ್ಲಿ ಹಿಂದೂ ಧರ್ಮಗ್ರಂಥಗಳನ್ನೇ ಯಾವ ಶಾಲೆಯಲ್ಲೂ ಕಡ್ಡಾಯ ಮಾಡಿಲ್ಲ, ಅದಕ್ಕೋಸ್ಕರ ಗುರುಗಳನ್ನ ಇಟ್ಟಿಲ್ಲ. ಹೀಗಿರುವಾಗ ಕುರಾನ್ ಪಠಣ ಮತ್ತು ಅದನ್ನ ಹೇಳ್ಕೊಡೋಕೆ ಗುರುಗಳನ್ನ ಕೇಳ್ತಾ ಇದ್ದೀರಲ್ವಾ? ಇದು ಅತಿರೇಕ ಅಲ್ವಾ ಅಜೀಮ್ ಅವರೇ? ಪೊಲೀಸ್ ಅಧಿಕಾರಿಯಾಗಿ ಇದ್ದವರು ನೀವು ಇಂಥ ಅಂಧತ್ವದಿಂದ ಮಕ್ಕಳನ್ನ ಜಾಗೃತಗೊಳಿಸಬೇಕು. ಶಿಕ್ಷಣ ಮುಖ್ಯ. ಓದು ಬರಹ ಕಲ್ತ್ಕೊಂಡ್ರೆ ಕುರಾನ್ ಈಗ ಎಲ್ಲ ಭಾಷೆಯಲ್ಲೂ ಬಂದಿದೆ, ಓದಿ ತಿಳ್ಕೋಬಹುದು ಅಂತ ಮಕ್ಕಳನ್ನ ಮತ್ತು ಪೋಷಕರನ್ನ ಜಾಗೃತಗೊಳಿಸಿ ಬುದ್ಧಿ ಹೇಳಿ ತಿದ್ದಬೇಕು ನೀವು. ಅದು ಬಿಟ್ಟು ನಿಮ್ಮ ಮಕ್ಕಳಿಗೆ ಕುರಾನ್ ಕಲಿಸ್ಕೊಡ್ತೀವಿ, ವಸತಿ ಶಾಲೆಗೆ ಕಳಿಸಿ ಅಂತ ಆಮಿಷ ಒಡ್ಡೋದಲ್ಲ. ಕುರಾನ್ನ ಕಂಟೆಂಟ್ ಬಗ್ಗೆ ನಾನು ಮಾತಾಡೋದಿಲ್ಲ. ಮದ್ರಾಸಗಳಲ್ಲಿ ಮಕ್ಕಳಿಗೆ ಏನನ್ನ ಕಲಿಸಲಾಗ್ತಾ ಇದೆ, ಮದ್ರಾಸ ಶಿಕ್ಷಣ ಮಕ್ಕಳನ್ನ ಭವಿಷ್ಯದಲ್ಲಿ ಏನಾಗೋ ಥರ ರೂಪಿಸ್ತಾ ಇದೆ, ಇದೆಲ್ಲವನ್ನ ನೀವು ಕೇಳಿರ್ತೀರಿ. ಉತ್ತರ ಪ್ರದೇಶದಲ್ಲಿ ಮದ್ರಾಸಗಳನ್ನು ಮುಚ್ಚೋ ಪ್ರಕ್ರಿಯೆ ನಡೀತಾ ಇರೋದನ್ನ ಕೂಡ ನೀವೆಲ್ಲ ಟಿವಿ ವಿಕ್ರಮದ ಕಾರ್ಯಕ್ರಮಗಳಲ್ಲೇ ನೋಡಿರ್ತೀರಿ. ಅಜೀಮ್ ಅವರು ಅಲ್ಪಸಂಖ್ಯಾತ ವಸತಿ ಶಾಲೆಗಳಿಗೂ ಮದ್ರಾಸಗಳಿಗೂ ಇರೋ ವ್ಯತ್ಯಾಸವನ್ನ ಅರ್ಥ ಮಾಡ್ಕೋಬೇಕು. ಈ ಶಾಲೆಗಳನ್ನ ಕೂಡ ಮದ್ರಾಸ ಮಾಡೋ ನಿಟ್ಟಿನಲ್ಲಿ ಅಜೀಮ್ ವರ್ತಿಸಬಾರ್ದು. ಜಮೀರ್ ಅಹಮದ್ ಖಾನ್ ಈ ಪತ್ರಕ್ಕೆ ಸಹಿ ಹಾಕದೇ ಇದ್ರೆ ಅದನ್ನ ನಿಜವಾಗ್ಲೂ ಸೆಕ್ಯುಲರ್ ನಿರ್ಧಾರ ಅಂತ ನಾನು ಮೆಚ್ಕೋತೀನಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.